ಇದು ಎಂತ ಚಮತ್ಕಾರಿ ಅಂದ್ರೆ, ನಾನು ಬ್ಲಡ್ ಶುಗರ್ ಇರೋರ್ಗೆ ಏನ್ ಮಾಡಿದೆ, ಬ್ಲಡ್ ಶುಗರ್ ಹೈ ಸಪೋಟ ತಿಂದಿದ್ರು ಅವರು, ಶುಗರ್ ಇರೋರು. ಸಪೋಟ ತಿಂದ್ರೆ ನಿಮಗೆ ಗೊತ್ತಿರುತ್ತೆ, ವಿತಿನ್ 5 minutes ಅಲ್ಲಿ ಶುಗರ್ ಸಿಕ್ಕಾಬಟ್ಟೆ ಹೈ ಹೋಗ್ಬಿಡುತ್ತೆ. 250 ಇತ್ತು ಅದು ಶುಗರ್. ನಾನು ಸಪೋಟ ತಿನ್ಸಿದ್ಮೇಲೆ ಚೆಕ್ ಮಾಡಿದಾಗ ಆ ಸ್ಟಮಕ್ ಯೂಸ್ ಮಾಡಿ, ನಾನು ರಿಯಲಿ ಹೇಳ್ತಾ ಇದ್ದೀನಿ, ನಾನೇನ್ ನಿಮ್ಮನ್ನ ಮೆಚ್ಚೋಕಾಗ್ಲಿ, ನಿಮ್ಮಿಂದ ನನ್ಗೇನ್ ಲಾಭ ಇಲ್ಲ, ನಾನ್ ನಿಮ್ಮನ್ನ ಮೆಚ್ಚೋದ್ರಿಂದ, ಸರಿನಾ? ಅದು ಎಷ್ಟು ಚಮತ್ಕಾರಿ ಅಂದ್ರೆ, ಅದನ್ನ ತಗೊಂಡು 10 ನಿಮಿಷಕ್ಕೆ ಚೆಕ್ ಮಾಡಿದ್ರೆ 120ಗೆ ಬಂದ್ ನಿಂತಿದೆ. ದೇವರಾಣೆ ಹೇಳ್ತಾ ಇದೀನಿ, ನಾನು ಸತ್ಯ ಹೇಳ್ತಾ ಇದ್ದೀನಿ. 120ಗೆ ಬಂದ್ ನಿಂತಿದೆ. 250 ಇದ್ದಿದ್ದು ಅಂದ್ರೆ ಅರ್ಧಕ್ಕೆ ಅರ್ಧ ಕಂಟ್ರೋಲ್ ಮಾಡಿ ಹಾಕ್ಬಿಡ್ತು. ನಾನು ಅವಾಗ ನನ್ಗೆ ಇಂಪ್ರೆಸ್ ಆಗಿದ್ದು. ಆಕ್ಚುಲಿ ಅದ್ರದ್ದು ವರ್ಕ್ ನೋಡ್ಬೇಕಂತಾನೆ ನಾನು ಅದು ಆ ತರ ಮಾಡಿದ್ದು. ನೀವು ಅದ್ರ ಮೇಲೆ ಬರ್ದಿದ್ರಿ, ಶುಗರ್ಗೆ, ಥೈರಾಯ್ಡ್ಗೆ, ಮಲಬದ್ಧತೆಗೆ, ಕ್ಯಾನ್ಸರ್ ಎಲ್ಲದಕ್ಕೂ ಪ್ರಿವೆಂಟೇಶನ್ ಮಾಡುತ್ತೆ ಅಂತ. ನಾನು ಅದನ್ನ ಚೆಕ್ ಮಾಡೋಣ ಅಂತ, ಬೇರೆ ಯಾರಿಗೂ ಅಲ್ಲ, ನಮ್ ತಾಯಿಗೆನೆ ಸಪೋಟ ಒಂದು ತಿನ್ಸಿದ್ರೆ ಇಮಿಡಿಯೇಟ್ ರೈಸ್ ಆಗ್ಬಿಡುತ್ತೆ. ನಾರ್ಮಲ್ ಆಗಿ ಅವ್ರು ಸಪೋಟ ತಿನ್ನೋದಿಲ್ಲ, ತಿನ್ನಿಸ್ಬಿಟ್ರೆ ಇಮಿಡಿಯೇಟ್ ರೈಸ್ ಆಗುತ್ತೆ, ಅಂದ್ರೆ ಫುಲ್ ರೈಸ್ ಆಗ್ಬಿಡುತ್ತೆ. ಅದು ಸ್ಟಮಕ್ ತಗೊಳ್ತಾ ಇದ್ದಂಗೆನೆ ಎಷ್ಟು ರೆಡ್ಯೂಸ್ ಆಯ್ತು ಅಂದ್ರೆ ಪಟ 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 ಅದು 10 ನಿಮಿಷಕ್ಕೆ 120ಕ್ಕೆ ಬಂದ್ಬಿಡ್ತು. ಸೂಪರ್. ಅಂದ್ರೆ ನಮ್ಗೆ ಅವಾಗ ಸ್ವಲ್ಪ ನಂಬಿಕೆ ಬಂತು ಅದ್ರ ಮೇಲೆ. ಅಂದ್ರೆ ಇವಾಗ ಸಿಕ್ಕಾಬಟ್ಟೆ ಮಾರ್ಕೆಟ್ ಅಲ್ಲಿ ಫೇಕ್ ಮೆಡಿಸಿನ್ಸ್ ಸಿಕ್ಕಾಬಟ್ಟೆ ತುಂಬಿಟ್ಟಿದಾವೆ ಸರ್. ಅದೊಂದು ನಮ್ಗೆ ಭಯ. ಆಕ್ಚುಲಿ ಈಗ ನಮ್ದೇನಾಗಿದೆ ಅಂದ್ರೆ ಲೈಸೆನ್ಸ್ ಅಪ್ಲೈ ಮಾಡಿದ್ವಿ, ಸ್ಟೆಬಿಲಿಟಿ ಟೆಸ್ಟ್ ಅಲ್ಲಿ ಇದೆ ಸ್ಟಮಕ್ ಕೇರ್. ಬಟ್ ಹೆಂಗಿದೆ ಅಂದ್ರೆ ಸರ್, ಮಸ್ಟ್ ಅಂಡ್ ಶುಡ್ ಇದು ಪೇಷಂಟ್ ಗಳು ತಗೋಬೇಕಂತ ಏನಿಲ್ಲ. ಎಂಟೈರ್ ಫ್ಯಾಮಿಲಿ ಇಫ್ ಯು ವಾಂಟ್ ಲೀಡ್ ಮೈ ಲೈಫ್ ಇನ್ ಹೇಳ್ತಾ ಇಲ್ವಾ, ಹೆಂಗ್ ಹೇಳ್ತಾರೆ ಅಂದ್ರೆ, ವಿತೌಟ್ ಪೇನ್ಫುಲ್ ನಮ್ ಏನಾದ್ರು ಸಾವಬೇಕು ಅನ್ನಂಗಿದ್ರೆ ನಾವು ಸ್ಟಮಕ್ ನ ಯೂಸ್ ಮಾಡ್ಬೇಕು. ಯಾಕೆಂದ್ರೆ ಎಂಡ್ ಆಫ್ ದ ಲೈಫ್ ನಾವು ಪೇನ್ ನೋಡ್ತಾ ಇರ್ದಿರಲ್ಲ ತುಂಬಾ ಜನಕ್ಕೆ. ನಾ ಹೇಳ್ತಾ ಇರ್ತೀನಿ, ಆಕ್ಚುಲಿ ಶುಗರ್ ಪೇಷಂಟ್ ನ ನೆಗ್ಲೆಕ್ಟ್ ಮಾಡಬೇಡಿ, ಅವ್ರ ಮಗು ತರ. ನೀವು ಕೂತು ಜಾಗಕ್ಕೆ ಎಲ್ಲ ತಗೊಂಡೋಗಿ ಕೊಟ್ಟಾಗ ಅದು ಹೈಕ್ ಆಗುತ್ತೆ. BP ಆಗಿರ್ಬೋದು, ಶುಗರ್ ಆಗಿರ್ಬೋದು. ಅದನ್ನ ತಗೊಳ್ಳಿ, ಇದನ್ನ ತಗೊಳ್ಳಿ, ಇದು ಎತ್ಕೊಳ್ಳಿ, ಹಿಂಗ್ ಮಾಡ್ಕೊಳ್ಳಿ, ಹಂಗ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದಾಗ ಏನಾಗುತ್ತೆ, ಅವ್ರ ಆಟಿಟ್ಯೂಡ್ ಚೇಂಜ್ ಆಗುತ್ತೆ, ಮೈಂಡ್ ಡೈವರ್ಟ್ ಆಗ್ಬಿಡುತ್ತೆ. ಇವರು ಒಂದ್ ದಿವನ್ ಕಾಟ್ ಹಾಕಿ ಒಂದ್ ನಾಲ್ಕಾಮೂಲೆಯಲ್ಲಿ ಕುಂಡಿಸ್ಬಿಟ್ರೆ ಅವ್ರ ನರ್ವ್ ಸುತ್ತಾಗಲ್ಲ ಸರ್ ಅದು. ಅದಕ್ಕೆ ನಾನು ಏನ್ ಹೇಳ್ತೀನಿ ಅಂದ್ರೆ, ಸ್ಟಮಕ್ ತಗೋತೀರಾ ಸರ್,